ಇಟ್ಕೊಂಡಿರೋ ಹೆಂಡತಿ ಇರ್ಬೇಕಾದ್ರೆ ಇಷ್ಟ ಮಾನ ಕೆಟ್ಟ ಕೆಲಸ ಮಾಡೋಕೆ ಮನಸ್ಸದು ಹೇಗ್ ಬಂತು ಭುವನ್ ನಿಮ್ಗೆ? ಕಾಮಕ್ಕೆ ಕಣ್ಣಿಲ್ಲ ಬಿಡಿ. ವಯಸ್ಸು, ಬುದ್ಧಿ, ಬಣ್ಣ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ. ಗಂಡಸ್ತನ ತೋರ್ಸೋಕೆ ಬೇರೆ ದಾರಿನೇ ಸಿಗ್ಲಿಲ್ವಾ ನಿಮ್ಗೆ? ನಿನ್ನ ಗಂಡ ನಿನ್ನ ಕಣ್ಣು ಮುಂದೆ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ತಾ ಇದ್ದಾನೆ. ನನ್ನ ತಡೆಯಲ್ವಾ? ಅವನ್ನ ಉಳಿಸ್ಕೊಳಲ್ವಾ? ಬಚ್ಚಿ, ನೀನ್ ಇಷ್ಟು ದಿನ ನನಗೆ ಕೊಡ್ತಿದ್ದ ಕಾಟಕ್ಕೆ ನಾನು ನಿನ್ನ ಕ್ಷಮಿಸಿದ್ರು ಭುವನ್ ಕ್ಷಮಿಸ್ತಾ ಇರ್ಲಿಲ್ಲ, ಬೆಂಕಿ ಹಾಕ್ತಿದ್ರು. ಆದ್ರೆ ನೀನೀಗ ಮಾಡಿದ್ಯಲ್ಲ ಈ ನೀಚ ಕೆಲಸ, ಇದಕ್ಕೆ ಭುವನ್ ಕ್ಷಮಿಸಿದ್ರು ಅಷ್ಟೇ. ಯಾಕೆ ಆ ದೇವ್ರೆ ಕ್ಷಮಿಸಿದ್ರು ನಾನು ಮಾತ್ರ ನಿನ್ನ ಕ್ಷಮಿಸಲ್ಲ ಪಚ್ಚಿ, ಕ್ಷಮಿಸೋದಿಲ್ಲ. ನಿನ್ನ ತಪ್ಪಿಗೆ ಅಪ್ಪಾಜಿ ಏನು ಶಿಕ್ಷೆ ಕೊಡ್ತಾರೋ ನನಗೆ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ನಿನ್ನ ಜೀವನದಲ್ಲಿ ಯಾವತ್ತೂ ಮರಿಬಾರ್ದು. ಅಂತ ಶಿಕ್ಷೆ ಕೊಟ್ಟೆ ಕೊಡ್ತೀನಿ ನಿಂಗೆ, ಕೊಟ್ಟೆ ಕೊಡ್ತೀನಿ. ನನ್ನ ಭುವನ್ ಬಗ್ಗೆ ಏನೇನು ಮಾತಾಡೋ ಹಾಗೆ ಮಾಡ್ಬಿಟ್ಟೆ ಪಚ್ಚಿ ನೀನು. ಛೇ, ನನ್ನ ನಾಲ್ಗೆ ಬಗ್ಗೆ ನನಗೆ ಅಸಹ್ಯ ಅನ್ನಿಸ್ತಾರೆ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಭುವನ್ ಬಗ್ಗೆ ಇಲ್ಲದೆ ಇರೋ ಆಪಾದನೆ ಹೊರಿಸಿ ನಮ್ಮನ್ನು ದೂರ ಮಾಡೋಕೆ ಹೊರಟಿದ್ಯಲ್ಲ ಪಚ್ಚಿ, ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕಿಂತ ಮುಂಚೆ ಭುವನ್ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಅಯ್ಯೋ, ಮೊದಲು ಈ ಮದುವೆ ತಪ್ಪಿಸ್ಬೇಕು. ಎಲ್ಲಿದ್ದಾರೆ ಭುವನ್? ಭುವನ್, 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 ಇವ್ರ ಪ್ರಾಣಕ್ಕೇನಾದ್ರು? ಅಯ್ಯೋ ದೇವ್ರೆ, ನಿನ್ ಮುಂದೆ ಮಂಡಿ ಉರಿ ಭಿಕ್ಷೆ ಬೇಡಿ ಇವರನ್ನ ಬದುಕಿಸ್ಕೊಂಡಿದ್ದೀನಿ, ಮತ್ತೆ ಇವರನ್ನ ನನ್ನಿಂದ ಕಿತ್ಕೋಬೇಡ ಪ್ಲೀಸ್. ಭುವನ್ ಜೀವಕ್ಕೆ ಏನೋ ಅಪಾಯ ಇಲ್ಲ ಅನ್ನೋ ಧೈರ್ಯ ಕೊಡು ನನಗೆ. ಭುವನ್, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?